ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಗರಂ ಮಸಾಲವನ್ನು ಮಾಡಿ ತೋರಿಸ್ತೀನಿ. ಒಂದು ತಿಂಗಳಿಗಾಗುವಷ್ಟು ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಘಮನೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಇದು ಹೂವು ಈ ರೀತಿ ಬಿಡಿಸಿ ಹಾಕಬೇಕು, ಧೂಳೆಲ್ಲ ಇದ್ದರೆ ಹೊರಟೋಗುತ್ತೆ. ಹಾಗೆ ಇದು ಗ್ರೀನ್ ಏಲಕ್ಕಿ ಒಂದು ಹಾಕ್ಕೊತಾ ಇದ್ದೀನಿ. ಇದ್ರದ್ದು ಬೀಜ ಮತ್ತು ಸಿಪ್ಪೆನೂ ಕೂಡ ಹಾಕಬೇಕು. 7ರಿಂದ 8 ಲವಂಗ ಹಾಕ್ತಾ ಇದ್ದೀನಿ. ಇದು ಚಕ್ರ ಮೊಗ್ಗು 1.5 ಹಾಕಿದ್ದೀನಿ. ಎಲ್ಲ ಬಿಡಿಸಿ ಹಾಕ್ತಾ ಇದ್ದೀನಿ. ಇದು ಜಾಯಿ ಪತ್ರೆ, ಇದು ಕೂಡ ಬಿಡಿಸಿ ಕಟ್ ಮಾಡಿ ಹಾಕಿರೋದು. ಇದು ಕಾಳುಮೆಣಸು ಸ್ವಲ್ಪ ಹಾಕ್ತಾಯಿದ್ದೀನಿ, ಅಂದರೆ ಕಪ್ಪು ಕಾಳುಮೆಣಸು ಹಾಗೆ ಬಿಳಿ ಕಾಳುಮೆಣಸು ಇವೆರಡೂ ಹಾಕಬೇಕು. ತುಂಬ ಒಳ್ಳೆಯದು ಇವೆಲ್ಲ ಹಾಕಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ತುಂಬ ಅಂದರೆ ಬಾಡಿ ಹೀಟಾಗಿ ಕೂಲಾಗಿ ಇರುತ್ತೆ, ಆರೋಗ್ಯವಾಗಿ ಇಟ್ಕೋಬೋದು. ಇದು ಸೋಂಪು ಸ್ವಲ್ಪ, ಹಾಗೆ ಇದು ಜಾಯಿಕಾಯಿ ಎಷ್ಟು ದೊಡ್ಡದು ಬೇಕೇ ಬೇಕು. ಇವೆಲ್ಲ ನಮ್ಮ ಬಾಡಿಗೆ ಬೇಕೇ ಬೇಕು. ಥಂಡಿ ಏನೂ ಆಗಲ್ಲ ನಮಗೆ. ಇದು ಏನು ಗೊತ್ತಾ, ಇದು ಪಲ್ಯಗೆ ಯೂಸ್ ಮಾಡಲಿಕ್ಕೆ ನಾನು ಮಾಡ್ತಾ ಇರೋದು. ಹಾಗೆ ಚಿಕನ್ ಸುಕ್ಕ ಈ ರೀತಿ ಎಲ್ಲ ಮಾಡ್ಕೋಬೋದು ಸ್ವಲ್ಪ ಹಾಕಿ. ಅದು ನಂತರ ನಮಗೆ ಖಾರ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡರನ್ನು ಹಾಕಬೇಕು. ಇದು ದಾಲ್ಚಿನ್ನಿ ಚಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ನಾವು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಘಮ ಏನೂ ಇರಲ್ಲ, ಘಾಟು ಇರಲ್ಲ, ಘಮನೂ ಇರಲ್ಲ. ಇದು ಶುಂಠಿ ಪೌಡರು ಸ್ವಲ್ಪ, ನೀವು ನೋಡ್ಕೊಳ್ಳಿ ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ಸ್ವಲ್ಪ ಹಾಕಬೇಕು. ಹಾಗೆ ಇದು ಕೊತ್ತಂಬರಿ ಪೌಡರು 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ಏನು ಗೊತ್ತಾ, ತುಂಬ ಬಿಸಿ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಒಂದು ಸಲ ಎಲ್ಲವೂ ಹಾಕ್ಕೊಂಡು ಜಸ್ಟ್ ಬಿಸಿ ಮಾಡಿದರೆ ಆಯಿತು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಜಸ್ಟ್ ಬಿಸಿ ಮಾಡಿ ಸ್ಟೋವನ್ನು ಬಂದ್ ಮಾಡಿಬಿಡಬೇಕು. ಇದು ತವ ಇರುತ್ತೆ ಅಲ್ವಾ, ಅದು ಬಿಸಿ ಇರುತ್ತೆ, ಅದು ಆ ಬಿಸಿಗೆ ಇದು ಡ್ರೈ ಆಗಿಬಿಡತ್ತೆ. ನಿಮಗೇನಾದರೂ ನೀವು ಬಿಸಿಲಿಗೆ ಒಣಗಿಸಿಯೂ ಕೂಡ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಗೆ ಯಾವುದೇ ಒಂದು ಪಲ್ಯ ಮಾಡಬೇಕು ಅಂದರೆ ನಮಗೆ ಡೈಲಿ ಬೇಕೇ ಬೇಕಲ್ವ. ಡೈಲಿ ಬೇಕು ಅಂದಾಗ ನಾವು ಆವಾಗಲೇ ಮಾಡಲಿಕ್ಕೂ ಆಗಲ್ಲ. ಈ ರೀತಿ ಸ್ವಲ್ಪ ಮಾಡಿ ಇಟ್ಕೊಬಿಟ್ರೆ ನಮ್ಗೆ 1 ತಿಂಗಳಿಗೆ ಆಗುವಷ್ಟು ಸಾಕಾಗತ್ತೆ. ಸ್ವಲ್ಪ ಅಂದರೆ ಏನು ಗೊತ್ತಾ, 1 ಚಿಟಿಕೆ 2 ಚಿಟಿಕೆ ಹೀಗೆ ಹಾಕಿದರೂ ಸಾಕು, ಅಷ್ಟು ಘಮ ಇರುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಅನಂತರ ನಿಮಗೆ ಜಾಸ್ತಿ ಖಾರ ಅಂದರೆ ಇದರಲ್ಲಿ ಖಾರ ಅಷ್ಟೇನೂ ಇಲ್ಲ, ಸ್ವಲ್ಪ ಗರಂ ಮಸಾಲ ಘಮ ಇರುತ್ತೆ, ಟೇಸ್ಟ್ ಇರುತ್ತೆ ಅಷ್ಟೇ. ಚಿಲ್ಲಿ ಪೌಡರ್ ಹಾಕಬೇಕು, ಮತ್ತು ಬೇರೆ ಏನು ನೀವು ಶುಂಠಿ ಪೇಸ್ಟು ಇವೆಲ್ಲ ಹಾಕಿ ಮಾಡುವಾಗ ಅವೆಲ್ಲ ಹಾಕಿ ನಂತರ ಇದನ್ನು ಸ್ವಲ್ಪ ಹಾಕಿದರೆ ಆಯಿತು. ಚಿಕನ್ ಸುಕ್ಕ ಮಾಡುವಾಗಲೂ ಅಷ್ಟೇ, ಇದನ್ನು ಸ್ವಲ್ಪ ಹಾಕಿ ನಂತರ ಚಿಲ್ಲಿ ಪೌಡರ್ ಹಾಕಿದರೆ ಆಯಿತು, ಚೆನ್ನಾಗಿರುತ್ತೆ. ಆಯಿತು ನೋಡಿ, ಬಿಸಿ ಮಾಡಿ ತಂಡು ಮಾಡಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟಾಯಿತು ನೋಡಿ, ನಾನು ಸ್ವಲ್ಪನೇ ಹಾಕಿರೋದಲ್ವ, ಆದರೂ ನೋಡಿ ಎಷ್ಟಾಯಿತು ಅಂತ. ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು. ನಮಗೆ ಏನು ನಾವು ಕೆಲವೊಂದು ಅಂದರೆ ನಾವು ಡೈಲಿ ಕೆಲವೊಂದು ಪಲ್ಯ ಮಾಡ್ತೀವಿ, ಕೆಲವೊಂದಕ್ಕೆ ಬೇಕಾಗತ್ತೆ ಗರಂ ಮಸಾಲ, ಕೆಲವೊಂದಕ್ಕೆ ಬೇಡಾಗತ್ತೆ ಅಲ್ವಾ. ಬೇಕಾದಾಗ ಸ್ವಲ್ಪ ನಾನು ತೋರಿಸ್ತೀನಿ ಎಷ್ಟು ಹಾಕಬೇಕು ಅಂತ, ಅಷ್ಟು ಘಮ ಇರುತ್ತೆ. ಹಾಗೆ ನಾನಿಲ್ಲಿ ಹಾಕಿರೋದು ಸಾಮಾನೆಲ್ಲ ತುಂಬ ಒಳ್ಳೆಯದು. ಪ್ರತಿದಿನವೂ ನಮಗೆ ಇದು ಸ್ವಲ್ಪ ನಾವು ಒಂದು ಚಿಟಿಕೆ ಅಡುಗೆಯಲ್ಲಿ ಬಳಸಿದರೂ ತುಂಬ ಒಳ್ಳೆಯದು. ಯಾವುದೇ ಒಂದು ಸಾಂಬಾರಿಗೂ ಕೂಡ 1 ಚಿಟಿಕೆ ಹಾಕಿದರೂ ಸಾಕು, ನಮ್ಮ ಆರೋಗ್ಯ ಚೆನ್ನಾಗೇ ಇಟ್ಕೋಬೋದು. ನೋಡಿ ಇಷ್ಟ ಆಯಿತು ನೋಡಿ ಅಲ್ವಾ, ನಾನು ಸ್ವಲ್ಪ ಹಾಕಿರೋದು. ಇದೇ ನೀವು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ ಎಷ್ಟು ರೊಕ್ಕ ಇರುತ್ತೆ ಅಲ್ವಾ, ಅಲ್ಲಿ ಯಾವ್ಯಾವುದೋ ವಸ್ತು ಹಾಕಿರ್ತಾರೆ, ಎಷ್ಟೆಷ್ಟೋ ದಿನದ್ದು ಟೈಮ್ ಬಾರಾಗಿರುವ ವಸ್ತುನೇ ಆಗಿರುತ್ತೆ. ನಾವು ಮನೆಯಲ್ಲೇ ತಂದು ಇಟ್ಕೊಂಡು ಈ ರೀತಿ ಬೇಕಾದಾಗ ಸ್ವಲ್ಪ ಮಾಡ್ಕೋಬೋದು. ನೋಡಿ ರೆಡಿ ಆಯಿತು. ನಾನು ಏನು ಮಾಡ್ತೀನಿ, ಕೆಲವೊಮ್ಮೆ ಬೇಳೆ ಸಾಂಬಾರಿಗೂ ಸ್ವಲ್ಪ ಹಾಕ್ತೀನಿ ಆರೋಗ್ಯದ ದೃಷ್ಟಿಯಿಂದ. ಥ್ಯಾಂಕ್ ಯು.